ಸರ್ವಧರ್ಮ ಸಮನ್ವಯದ ಭಾವನೆಯೊಂದಿಗೆ ಗ್ರಾಮಸ್ಥರು ಒಂದಾಗಿ ಆಚರಿಸಿದ ಈ ಜಾತ್ರೆ ಎಲ್ಲರ ಗಮನ ಸೆಳೆಯಿತು. ಜಾತ್ರೆಯ ಪ್ರಮುಖ ಆಕರ್ಷಣೆಯಾದ ದೇವರಿಗೆ ಅರ್ಪಿಸುವ ಹೂವಿನ ಸದರ ಮಾಲೆಯನ್ನು ಊರಿನ ಹನುಮಾನ ದೇವಸ್ಥಾನದಿಂದ ಶ್ರೀ ಹಯ್ಯಾಳ ಲಿಂಗೇಶ್ವರ ದೇವಸ್ಥಾನದವರೆಗೆ ಭವ್ಯ ಮೆರವಣಿಗೆಯ ಮೂಲಕ ಕೊಂಡೊಯ್ಯಲಾಯಿತು. ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ಇರಗಾರ ಕುಣಿತ, ಕಣಿಮೇಳ ಸೇರಿದಂತೆ ವಿವಿಧ ಜನಪದ ಕಲಾ ತಂಡಗಳು ತಮ್ಮ ಸಾಂಪ್ರದಾಯಿಕ ಕಲಾ ವೈಭವವನ್ನು ಪ್ರದರ್ಶಿಸಿ ಭಕ್ತರನ್ನು ರಂಜಿಸಿದವು. ಕುಂಭಮೇಳದೊಂದಿಗೆ ಸಾಗಿದ ಮೆರವಣಿಗೆ ಗ್ರಾಮದೆಲ್ಲೆಡೆ ಭಕ್ತಿಭಾವ ಸಂಭ್ರಮದ ವಾತಾವರಣ ನಿರ್ಮಿಸಿತು. ನಂತರ ಊರಿನ ದೇಸಾಯಿಯವರ ಬಾವಿಯಲ್ಲಿ ಗಂಗಾಸ್ಥಳ ಕಾರ್ಯಕ್ರಮ ನೆರವೇರಿಸಲಾಯಿತು. ಬಳಿಕ ದೇವರ ಮಾಲೆ ಹಾಗೂ ದೇವರ ಮೂರ್ತಿಗಳನ್ನು ಪಲ್ಲಕ್ಕಿಯೊಂದಿಗೆ ಭಕ್ತಿಭಾವದಿಂದ ಮೆರವಣಿಗೆ ಮಾಡಿ ದೇವಸ್ಥಾನ ಪ್ರವೇಶ ಮಾಡಿಸಲಾಯಿತು. ಈ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಹಯ್ಯಾಳ ಲಿಂಗೇಶ್ವರ ಮಹಾರಾಜರಿಗೆ ಜಯ ಎಂಬ ಘೋಷಣೆಗಳೊಂದಿಗೆ ಭಕ್ತಿಭಾವ ಮೆರೆದರು. ಸಂಜೆ ನಡೆದ ಧರ್ಮಸಭೆಯಲ್ಲಿ ಆಧ್ಯಾತ್ಮಿಕ ಸಂದೇಶಗಳ ಜೊತೆಗೆ ಸಮಾಜದಲ್ಲಿ ಸೌಹಾರ್ದತೆ, ಮಾನವೀಯತೆ ಹಾಗೂ ಸಹಬಾಳ್ವೆಯ ಮಹತ್ವವನ್ನು ಸಾರಲಾಯಿತು. ಬಳಿಕ ಪ್ರದರ್ಶನಗೊಂಡ ಹಣೆ ನನ್ನದಿಲ್ಲದರೂ ಹಣೆಬಾರ ನನ್ನದಲ್ಲ ಎಂಬ ಸಾಮಾಜಿಕ ನಾಟಕವು ಪ್ರೇಕ್ಷಕರ ಮನಗೆದ್ದು ವಿಶೇಷ ಮೆಚ್ಚುಗೆಗೆ ಪಾತ್ರವಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪ್ರಮಾಣಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು. ಭೀಮರಾಯ ಪೂಜಾರಿ, ಹಳೆಪ್ಪಗೌಡ ಚೌಧರಿ, ಕಾರ್ಯಕ್ರಮದ ಅಧ್ಯಕ್ಷ ಅಯ್ಯಳದಪ್ಪ ವಾಲಿಕರ್, ಲಕ್ಕಪ್ಪ ಬಡಿಗೇರ್, ಶರಣು ಸಿಂಧೆ, ಪ್ರಕಾಶ್ ಗುಡಿಮನಿ, ರಾಜು ಸಿಂದಗಿರಿ, ಮಹಾಂತೇಶ್ ಕಾಂಬಳೆ, ಬಿ ಕೊಣ್ಣೂರ್, ವಿ.ಎನ್. ಮುದ್ರಕಿ ಶಿಕ್ಷಕರು, ಮಹಾಂತೇಶ್ ಮುರುಕ್ನಾಳ್, ಬಸನಗೌಡ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಾವಿರಾರು ಭಕ್ತರು ಭಾಗವಹಿಸಿದ್ದರು. ಗ್ರಾಮದ ಐಕ್ಯತೆ, ಭಕ್ತಿ, ಸಂಸ್ಕೃತಿ ಮತ್ತು ಪರಂಪರೆಯ ಪ್ರತೀಕವಾಗಿರುವ ಶ್ರೀ ಹಯ್ಯಾಳ ಲಿಂಗೇಶ್ವರ ಜಾತ್ರಾ ಮಹೋತ್ಸವವು ಈ ಬಾರಿ ಅತ್ಯಂತ ಯಶಸ್ವಿಯಾಗಿ ಜರುಗಿ ಜನಮನಗಳಲ್ಲಿ ವಿಶೇಷ ಸ್ಥಾನ ಪಡೆಯಿತು.